ಕುಷ್ಟಗಿ ಪಟ್ಟಣದ ಕೊಪ್ಪಳ ರಸ್ತೆಯಲ್ಲಿರುವ ಎಸ್ಸಿಎಚ್ ಪ್ಯಾಲೇಸ್ನಲ್ಲಿ ಬಣಜಿಗ ಸಮಾಜದ ಜಿಲ್ಲಾ ಹಾಗೂ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಬೆದರಿ, ಸಾಮರ್ಥ್ಯ ಮತ್ತು ಸಂಘಟನೆಯ ಬಲ ಬಳಸಿಕೊಂಡು ಮಾದರಿ ಸಮಾಜವಾಗಿ ಬೆಳೆಸಬೇಕು. ಸಮಾಜಕ್ಕೆ ಅನ್ಯಾಯವಾಗಲು ಅವಕಾಶ ನೀಡಬಾರದು. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಬಣಜಿಗ ಸಮಾಜದ ಸಂಘಟನೆ ವ್ಯಕ್ತಿಗಳಿಗಿಂತ ದೊಡ್ಡದು. ಪದಾಧಿಕಾರಿಗಳು ಶಾಶ್ವತ ಅಲ್ಲ, ಸಂಘಟನೆ ಶಾಶ್ವತ. ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ರಾಜ್ಯ ಸಂಘಟನೆಯ ಮೂಲಕ ಕೊಪ್ಪಳ ಜಿಲ್ಲೆಯಾಗಿರೋದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಗಂಗಾವತಿ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ಮಾತನಾಡಿ, ಬಣಜಿಗ ಸಮಾಜದ ಅಭಿವೃದ್ಧಿಗೆ ಯುವಕರು ಹೆಚ್ಚಿನ ಆದ್ಯತೆ ನೀಡಬೇಕು. ವಿದ್ಯಾಭ್ಯಾಸ, ಉದ್ಯೋಗ, ಉದ್ಯಮ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಸಾಧನೆ ಮಾಡುವ ಮೂಲಕ ಸಮಾಜದ ಗೌರವವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು. ಭಿನ್ನಾಭಿಪ್ರಾಯ ಬದಿಗೊತ್ತಿ ಒಗ್ಗಟ್ಟಿನಿಂದ ಸಂಘಟನೆ ಬಲಪಡಿಸಬೇಕು. ಸಂಘಟನೆ ಬಲಿಷ್ಠವಾದರೆ ಸಮಾಜದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯುತ್ತದೆ ಎಂದರು. ನೂತನ ತಾಲೂಕಾಧ್ಯಕ್ಷ ಶಶಿಧರ್ ಕವಲಿ ಮಾತನಾಡಿ, ಜೂನ್ 27ರಂದು ಬಣಜಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ರುದ್ರಮ್ಮ ಕೋರಿ ಉಪನ್ಯಾಸ ನೀಡಿ ಮಾತನಾಡಿದರು. ಬಣಜಿಗ ಸಮಾಜದ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಕನ್ನೂರು, ಜಿಲ್ಲಾಧ್ಯಕ್ಷ ವೀರೇಶ್ ಬಂಗಾರ ಶೆಟ್ಟರ್ ಮಾತನಾಡಿದರು. ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ರೋಡಗಿ, ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಜವಳಿ, ಬಸವರಾಜ್ ಪಡಿ, ಜಿಲ್ಲಾಧ್ಯಕ್ಷ ವೀರೇಶ್ ಬಂಗಾರ ಶೆಟ್ಟರ್, ತಾಲೂಕಾಧ್ಯಕ್ಷ ಶಶಿಧರ್ ಕವಲಿ, ನಗರ ಘಟಕದ ಅಧ್ಯಕ್ಷ ವೀರೇಶ್ ಕಲಕಬಂಡಿ, ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಪಟ್ಟಣಶೆಟ್ಟಿ, ಸಮಾಜದ ಗಣ್ಯರಾದ ಸಂಗಪ್ಪ ಕಡಿವಾಲ್, ವಿಶ್ವನಾಥ್ ಮಳಗಿ, ಅಂದಾನಪ್ಪ ಅಂಗಡಿ, ಸೋಮಶೇಖರ್ ವೈಜಾಪುರು, ಸಂಗಣ್ಣ ತೆಂಗಿನಕಾಯಿ, ಪ್ರಭಾ ಬಂಗಾರ ಶೆಟ್ಟರ್, ಬಸೆಟ್ಟಪ್ಪ ಕುಂಬಳಾವತಿ, ಬಸವರಾಜ್ ಕುದರಿಮೋತಿ, ಮಹದೇವಪ್ಪ ಮಹಲಿಂಗಪುರು, ಬಸೆಟ್ಟಪ್ಪ ಸಿಳ್ಳಿ, ಮುದುಕಪ್ಪ ಜಿಗಜಿನ್ನಿ, ವೀರೇಶ್ ಕರಡಿ ಸೇರಿದಂತೆ ಕೊಪ್ಪಳ ಜಿಲ್ಲಾ ಹಾಗೂ ವಿವಿಧ ತಾಲೂಕುಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಇನ್ನು ಬಣಜಿಗ ಸಮಾಜದವರು ಈ ವೇಳೆ ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಪರಿಸ್ಥಿತಿ ಬಂದಿದ್ದು ಇಲ್ಲಿಗೆ ಐತೆ ಸರ್. ನಾವೆಲ್ಲರೂ ಹೇಳ್ತೇವೆ, ಹಿರಿಯರು ಅವರೆಲ್ಲರೂ ಆದ್ರು ಅದನ್ನ ಈ ಸ್ವಲ್ಪ ಸಂಘ ನಡೆದು 23 ಬಳಸಿದ್ದು ನಮ್ಮ ಸಂಘ ವಿಧಾನ ಆಗಿತ್ತು. 23 ವರ್ಷ ಆಯ್ತು. 23 ವರ್ಷ ನಾವು 13 ಜಿಲ್ಲಾದಾಗ ಅಷ್ಟೇ ನಮ್ಮ ಸಂಘಟನೆ ಐತಿ. ನಾವು ರಾಜ್ಯ ಸಂಘಟನೆ ನಾವು ಪದಾಧಿಕಾರಿ ಆಯ್ಕೊಂಡ್ರಿಂದ ನಮ್ಮ ದೈವಕ್ಕೆ ರಾಜ್ಯಾಧ್ಯಕ್ಷರು ಒಳ್ಳೆ ರಾಜ್ಯಾಧ್ಯಕ್ಷರು ಸಿಕ್ಕಾರ. ಅಂದಪ್ಪ ಜೋಳಿ ಕಾಕ ಧಾರವಾಡದಾಗ ಒಂದು ಇವತ್ತಿನ ನಮ್ಮ ಮಟ್ಟಿಗೆ ಒಂದು 20 ಕೋಟಿ ರೂಪಾಯಿ ಬೆಳೆಬಾಳುವಂತ ಒಂದು ಜಾಗ ವಿಚಾರ ಹೊರಟು 1,32,00,000 ಕೊಡ್ತು ಹೋಗಿದ್ರು. 2,14 13 ಈಗ ಅದನ್ನ ಕಟ್ಟಬೇಕಾಗಿತ್ತು ನಾವು. ಅದರ ಮೂಲ ಏನೈತೆ ಅದನ್ನ ಆ ಜಾಗ ಕಟ್ಟಬೇಕಾಗಿತ್ತು. 52 ಗುಂಟೆ ಐತೆ. ನಾವು ಬಂದ ಟೈಮ್ನಾಗ 10,112 ಮಂದಿ ಅಷ್ಟೇ ರಾಜ್ಯ ಸಂಘಕ್ಕೆ ಸದಸ್ಯರಿದ್ದರು. ರಾಜ್ಯಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಈ ಪದಾಧಿಕಾರಿಗಳು ಎಲ್ಲರೂ ನಾವು ಅಡ್ಡಾಡಿ ಸ್ವಲ್ಪ ಹೇಳೋಣ ಬರೀ ವಾಟ್ಸಪ್ನಾಗ ಎಲ್ಲರಿಗೂ ಹಾಕಿದ್ದಕ್ಕೆ ಒಂದು 16,000 ಹೊಸ ಮೆಂಬರ್ ಆಗ್ಯಾರ. 16,000 700 ಮ್ಯಾಗ ಇಲ್ಲಿ ಕುಷ್ಟಗಿದಿಂದ 700 ಮ್ಯಾಗ ಮೆಂಬರ್ ಆಗಿದ್ದಾರೆ. ಅವು ಮೆಂಬರ್ಶಿಪ್ ಕಾರ್ಡು ನಾವೆಲ್ಲ ಪ್ರಿಂಟ್ ಮಾಡಿ 20 ತಾರೀಕು ಅದು ಬರಾಕತ್ತಾವು. ಒಂದು ಏನಂದ್ರೆ ತಮ್ಗೆಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಏನಂದ್ರೆ, ಸಂಘಟನೆ ನಾವು ಇವತ್ತು ನಮ್ಮ ಅವಧಿ ಒಳಗೆ ಎಷ್ಟೈತಿ ಅಷ್ಟು ಸಾಧ್ಯ ಐತಿ ನಾವು ಮಾಡ್ತೀವಿ. ಸಂಘಟನೆ ನಿರಂತರ, ಬಿದ್ರಿ ಶಾಶ್ವತ ಅಲ್ಲ, ಸಂಘ ಶಾಶ್ವತ. ಇದನ್ನ ತಲೆಯಾಗಿ ಇಟ್ಕೊಂಡು ನಾವು ಒಬ್ಬರು ಇವತ್ತು ಹುದ್ದೆ ಇದ್ದಿರ್ಬೋದು, ನಾವು ಕೆಲಸ ಮಾಡಲಿ ಬಿಡಲಿ ನೀವೆಲ್ಲಾನು ಕೈ ಜೋಡಿಸಿದ್ರೆ ಏನಾದರೂ ಅದ್ಭುತ ಕಟ್ಟಕ್ಕೆ ನಮ್ಮಲ್ಲಿ ಸಾಧ್ಯ ಐತಿ. ನಾವು ಸಂಘಟನೆ ಮಾಡೋದು ಭಾಳ ಅಡೆತಡೆಗಳು ಬಂದು ನಮಗೆ. ಆ ಅಡೆತಡೆಗಳನ್ನು ನಾವು ತಲೆಯಾಗ ಹತ್ತೋಳಿಲ್ಲ. ಯಾಕಂದ್ರೆ ಬರೀ ಹಿಂದಿನ ಹೇಳ್ಕೊತ ಕೂತ್ರೆ ಏನೂ ಸಂಘಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದೇ ಹೇಳ್ಕೊಂಡು ಭಾಳ ಸಂತೋಷ ಆಯ್ತು. ಒಂದೇ ಟೈಮ್ನಾಗ ನೀವು ಅಂದರೆ ಈ ಟೈಪ್ ರಾಜ್ಯದಾಗ ಮೊದಲ ಬಾರಿಗೆ ಪದಗ್ರಹಣ ಮಾಡಾಕತ್ತಿತ್ತು. ಬಂಗಾರ ಶೆಟ್ಟರು ಒಳ್ಳೆಯವರೇ ಸಿಕ್ಕಾರಿ ಸತ್. ಅವರು ಒಂದು ಹೇಳ್ಬೇಕಂದ್ರೆ ಅದೃಷ್ಟವಂತ ಜಿಲ್ಲಾಧ್ಯಕ್ಷರು ಅವ್ರೇನು ಅವ್ರು ಆಗ್ಬೇಕಂತ ತಂದವರಲ್ಲ, ಅವ್ರ ದೈವದಾಗಂದ್ರೆ ಜಿಲ್ಲಾಧ್ಯಕ್ಷ ಬರೆದಿದ್ದು. ಅವತ್ತು ಗುರುರಾಜ ಹಲಗೇರಿ ಅವರು ಆಗ್ಬೇಕಾಗಿತ್ತು. ಅವತ್ತು ಅನಿವಾರ್ಯ ಕಾರಣದಿಂದ ಸ್ವಲ್ಪ ನಮ್ಮ ಬಯಲಾದವ್ರು ನಾವೆಲ್ಲ ಭಾಳ ಗಟ್ಟಿ ಹಿಡ್ಕೊಂಡು ಕೂತಿದ್ದೆ. ಯಾಕಂದ್ರೆ ನಿಮ್ಮ ಕೊಪ್ಪಳದಾಗ 99 ಒಳ್ಳೆಯವ್ರಿದ್ರಿ, ಒಬ್ರು ಸುಮಾರು ಅದಾರ. ಆ ಸುಮಾರು ಹೊರಗಿದ್ದಷ್ಟೇ ನೀವು ಸಂಘಟನೆ ಕಟ್ಟಕ್ಕೆ ಸಾಧ್ಯ ಐತಿ. ಇದನ್ನ ನಾನು ನಿಮಗೆ ನೇರವಾಗಿ ಹೇಳ್ತೀನಿ.
ನೀವು ಏನಾರ ಬಿಟ್ಟು ಹೊಲಸು ಕುಡಿಸೋದು ಈ ಹಣ್ಣು ಕೆಟ್ಕೊತ ಹೋಗೋ. ನೀವು ಇದನ್ನ ನೇರವಾಗಿ ಯಾಕಪ್ಪ ಅಂದ್ರೆ ಇದೇನು ನಮ್ಮ ಮನಿದಲ್ಲ. ಇವತ್ತು ಬಿದ್ರಿದ ಅವಧಿ ಮುಗಿದು ಹೋಗ್ಬೋದು, ಇಲ್ಲ ನೀವು ಎಲ್ಲರೂ ಬೇಡ ಅಂದ್ರೆ ಬಿಡ್ಬೋದು. ಆದ್ರೆ ಅವ್ನ ಅವಧಿ ಒಳಗೆ ಏನು ಮಾಡ್ಯಾರ ನಾವು ಚಲೋ ಮಾಡೋದು ಅಲ್ಲಿಂತಂದ್ರು ನಿಮ್ಗೆಲ್ಲ ನೀವು ಪ್ರಮಾಣ ಮಾಡಿ ಹೋಗ್ತೀವಿ. ಸುಮಾರು ಅಂತರೂ ಮಾಡೋದಿಲ್ಲ, ನಾವು ಚಲೋ ಮಾಡಕ್ ಆಗಕ್ಕಿಲ್ಲ ನಮ್ಮ ಕರೆ. ಆದ್ರೆ ಸುಮಾರು ಅಂತರೂ ಮಾಡೋದಿಲ್ಲ. ಬಿದ್ರಿ ಟೈಮ್ನಾಗ ಇವ್ರದೊಂದು ಪದಾಧಿಕಾರಿ ಟೈಮ್ನಾಗ ಸಂಕಟ ಅನ್ಯಾಯ ಮಾಡಿದ್ರಂತರೂ ಅನಿಸ್ಕೊಡಂಗಿಲ್ಲ. ನಾವೆಲ್ಲಾನು ಲೆಕ್ಕ ಮಾತ್ರ ಮಾಡಿ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಬರುವಾಗ ಮಾಡೇವು. ಇನ್ನು ಕಟ್ಟಡ ಸ್ಟಾರ್ಟ್ ಮಾಡೋರು 1 ಕೋಟಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.